ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮಳೆಗಾಲ ಶುರುವಾಗಿದೆ. ಮಳೆಗಾಲ ಶುರುವಾದ್ಮೇಲೆ ಮಲೆನಾಡಿಗೆ ಬರ್ದೇ ಇದ್ರೆ ಏನ್ ತಾನೇ ಚೆನ್ನಾಗಿರುತ್ತೆ. ಇವತ್ತು ನಿಮ್ಮೆಲ್ಲರನ್ನು ಒಂದು ಹೊಸ ಜಾಗಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಇಲ್ಲೇ ನಮ್ಮ ಮೂಡಿಗೆರೆನಲ್ಲಿ. ಮಲೆನಾಡು ಅಂತ ಬಂದಾಗ ಅದು ಚಿಕ್ಕಮಂಗ್ಳೂರು. ಸೊ ಈ ಒಂದು ಮಳೆನ ಸವಿಯೋದಕ್ಕೋಸ್ಕರ ನಾನು ಈ ಒಂದು ಹೊಸ ಪ್ಲೇಸ್ಗೆ, ಹೊಸ ಹೋಮ್ ಸ್ಟೇಗೆ ಹೋಗ್ತಾ ಇದ್ದೀನಿ. ಈ ಮಳೆ ಟೈಮಲ್ಲಿ ಬೆಂಗಳೂರು ಬಿಸಿ ಲೈಫ್ನ ಪಕ್ಕಕ್ಕೆ ಇಟ್ಬಿಟ್ಟು ಒಂದೆರಡು ದಿನ ರಿಲ್ಯಾಕ್ಸ್ ಮಾಡ್ಕೊಂಡು ಆ ನೇಚರ್ಗೆ ಕನೆಕ್ಟ್ ಆಗಿ ಹೋಗೋಣ ಅಂತ ನಾವಿವತ್ತು ಮಲೆನಾಡು ಕಡೆ ಬಂದಿದ್ದೀವಿ. ಈ ಒಂದು ಹೊಸ ಜಾಗ ಹೇಗಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ಒಂದು ವಿಡಿಯೋಯಿಂದ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಹೋಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಬೋದು. ಫುಲ್ಲು ಚಳಿಗುರು. ಆಲ್ರೆಡಿ ಬರ್ತಿದ್ದಾಗನೇ ಮಳೆ ಸ್ಟಾರ್ಟ್ ಆಗಿದೆ. ಕೈಯಲ್ಲಿ ಕೊಡೆ ಕೂಡ ಹಿಡ್ಕೊಂಡಿದ್ದೀನಿ. ಇಲ್ಲಿಂದ ನಮ್ಮ ಮಳೆ ಜರ್ನಿ ಮಲೆನಾಡಲ್ಲಿ ಶುರು. ಮಳೆಯಲ್ಲಿ ಜೊತೆಯಲ್ಲಿ ಅಂತ ಝರಿ ಝರಿ ಮಳೆಯಲ್ಲಿ ನಾನು ಬಂದು ಸೇರಿದ್ದು ಅವಾರ ಹೋಮ್ ಸ್ಟೇಗೆ. ಈ ಒಂದು ಅವಾರ ಹೋಮ್ ಸ್ಟೇ ಚಿಕ್ಕಮಂಗ್ಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಜನ್ನಾಪುರ ಹಳ್ಳಿಲಿ ಬರುತ್ತೆ. ಮಳೆಯಲ್ಲಿ ನನ್ನ ಜೊತೆಯಲ್ಲಿ ಈ ಒಂದು ಅವಾರ ಹೋಮ್ ಸ್ಟೇನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಬರ್ತಿದ್ದಾಗನೇ ಲಂಚ್ ರೆಡಿ ಆಗಿತ್ತು. ಪ್ರಾಪರ್ ಮಲೆನಾಡು ಕ್ವಿಸಿನು. ನೀವು ಮನೆಗೆ ಬಂದರೆ ಹೇಗೆ ಕಡುಬು, ಚಿಕನ್ ಕರಿ, ರಸಮ್, ರೈಸ್ ಅದೇ ರೀತಿ ಇಲ್ಲಿ ಮಾಡಿದರು. ನೀವು ಪ್ರಾಪರ್ ಮಲೆನಾಡು ಸೈಡೆಲ್ಲ ಹೋದರೆ ಇದೇ ರೀತಿ ಫುಡ್ ಸಿಗೋದು. ಈ ಒಂದು ಡೈನಿಂಗ್ ಏರಿಯಾಯಿಂದ ಆಚೆ ನೋಡ್ತಿದ್ರೆ ಸುತ್ತ ಬರೀ ಗಿಡ ಮರ, ದೂರದಲ್ಲಿ ಒಂದಷ್ಟು ಫಾಗ್ ತುಂಬಿರುವಂಥ ಬೆಟ್ಟಗಳು ಕಾಣಿಸ್ತಿದೆ. ಪ್ರಾಪರ್ ಮನೆಯಲ್ಲಿ ಯಾವ ರೀತಿ ಬ್ಯಾಟಿಂಗ್ ಮಾಡ್ತೀನೋ ನನಗಂತೂ ಕಡುಬು ಅಂತಂದರೆ ತುಂಬಾ ಇಷ್ಟ. ಯೂಶಲಿ ಮಲೆನಾಡವ್ರಿಗೆ ಕಡುಬು ಅಂದರೆ ಸಖತ್ ಇಷ್ಟ ಇರುತ್ತೆ. ನಾಟಿ ಕೋಳಿ ಕರಿ ಅಂತೂ ಸಕ್ಕತ್ತಾಗಿದೆ. ನಾನಂತೂ ಫುಲ್ ಬ್ಯಾಟಿಂಗ್ ಮಾಡ್ತಿದ್ದೇನೆ. ಇವಾಗ ರೂಮ್ ಟೂರ್. ನಾನಿವತ್ತು ಉಳ್ಕೊಂಡಿರುವಂಥದ್ದು ದಿ ಆಫ್ ಸ್ಪ್ರಿಂಗ್. ಸೊ 2 ಕ್ವೀನ್ ಸೈಜ್ ಕಾಟ್ಗಳನ್ನ ಕೊಟ್ಟಿದ್ದಾರೆ. ಮತ್ತು ಇಲ್ಲೊಂದು ವಾರ್ಡ್ರೂಬ್ ಕೂಡ ಕೊಟ್ಟಿದ್ದಾರೆ. ನಿಮ್ಮ ಬಟ್ಟೆ ಬ್ಯಾಗ್ಸ್ ಎಲ್ಲ ಇಲ್ಲಿ ಸ್ಟೋರ್ ಮಾಡ್ಕೋಬೋದು. ಇಲ್ಲಿ ಒಂದು ಅಟಿಕ್ ಕೂಡ ಇದೆ, ಅಂದರೆ ಅಟ್ಟ ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ಅದು ಕೂಡ ಇದೆ. ನಿಮಗೆ ಎಕ್ಸ್ಟ್ರಾ ಬೆಡ್ ಬೇಕು ಅಂತಂದರೆ ಅವರು ಬೆಡ್ಸ್ ಕೂಡ ಕೊಡ್ತಾರೆ. ನೀವಲ್ಲಿ ಹಾಕೊಳ್ಬೋದು ಎಲ್ಲ ಕಾಟ್ ಹತ್ರನೂ. ಮತ್ತೆ ಸ್ಟ್ಯಾಂಡ್ ಫ್ಯಾನ್ಸ್ ಕೂಡ ಇದೆ. ಮಲೆನಾಡಿಗೆ ಬಂದ್ರೆ ನಿಮ್ಗೆ ಎಸಿನೇ ಬೇಕಾಗಿಲ್ಲ. ಯಾಕೆ ಅಂತಂದ್ರೆ ವರ್ಷದಲ್ಲಿ ಒಂದು 7 ರಿಂದ 8 ತಿಂಗಳು ಬರೀ ಮಳೆನೇ ಬರ್ತಾ ಇರುತ್ತೆ. ಅಷ್ಟು ಚಳಿ ಇರುತ್ತೆ ಹೊರಗಡೆ. ನೋಡ್ಬೋದು, ನಾನು ಆಲ್ರೆಡಿ ಜಾಕೆಟ್ ಹಾಕೊಂಡ್ಬಿಟ್ಟಿದ್ದೀನಿ. ಹಾಗೆ ಹೋಮ್ ಸ್ಟೇ ಸುತ್ತ ಓಡಾಡ್ತಿದ್ದೆ. ಅವಾಗಿಂದ ನಾವು ಬಾನ್ಫೈರ್ ಹಾಕೋಣ ಅಂದ್ಕೊಂಡ್ವಿ. ತುಂಬಾ ಮಳೆ ಬರ್ತಿತ್ತು. ಬಂದಾಗಿಂದನೂ ಮಳೆನೇ ನೋಡಿದ್ದೀರಾ. ನಾವು ಬರೋವಾಗಲೂ ಮಳೆ, ಬಂದಮೇಲೂ ಮಳೆ. ಕಳೆದ ವರ್ಷ ಎಲ್ಲ ಮಳೆನೇ ಇರಲಿಲ್ಲ. ಈ ವರ್ಷ ಇಷ್ಟೊಂದು ಮಳೆ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಮಲೆನಾಡಿಗೆ ಬರೋದೇ ಮಳೆನ ಸವಿಯೋದಕ್ಕೋಸ್ಕರ. ಸೊ ಬಂದಮೇಲೆ ಬಾನ್ಫೈರ್ ಆಗಲಿಲ್ಲ. ನಾಳೆ ಬೇಕಾದರೆ ನೋಡೋಣ. ನಾಳೆ ಏನಾದರೂ ಆಯಿತು ಅಂತಂದರೆ.
ಸೊ ಡೇ 2 ಬೆಳಿಗ್ಗೆ ಸ್ವಲ್ಪ ಮಳೆ ಇತ್ತು, ಇವಾಗ ಎಲ್ಲ ಕ್ಲಿಯರ್ ಆಗಿದೆ. ಪ್ಲೇಸ್ ಮಾತ್ರ ತುಂಬಾ ಕಾಮ್ ಅಂಡ್ ಬ್ಯೂಟಿಫುಲ್ ಆಗಿದೆ. ಸುತ್ತಮುತ್ತ ಬೇರೆ ಯಾವುದೇ ರೀತಿ ನಿಮ್ಗೆ ನಾಯ್ಸ್ ಕೇಳಿಸೋದೇ ಇಲ್ಲ. ಸೊ ಸುತ್ತನೂ ಬಾಳೆಹಣ್ಣಿನ ತೋಟ ಇದೆ, ಮತ್ತೆ ಸುತ್ತ ಕಾಫಿ ಪ್ಲಾಂಟೇಶನ್ ಇದೆ. ಇವಾಗ ಸ್ವಲ್ಪ ಜರಿ ಮಳೆ ತರ ಕಾಣಿಸ್ತಿದೆ. ಇಲ್ಲೇ ಒಂದು 22 ಕಿಲೋಮೀಟರ್ ದೂರದಲ್ಲಿ ಬೆಟ್ಟದ ಭೈರವೇಶ್ವರ ದೇವಸ್ಥಾನ ಇದೆ. ಗೂಗಲ್ ಮ್ಯಾಪಲ್ಲಿ ನೋಡ್ತಿದ್ವಿ, ಒಂದು 40 ಮಿನಿಟ್ಸ್ ಸೂಪರ್ ಡ್ರೈವ್ ಇದೆ, ಹೋಗಿ ಅದನ್ನು ವಿಸಿಟ್ ಮಾಡ್ಕೊಂಬರೋಣ ಅಂತ. ಮತ್ತು ಪಕ್ಕದಲ್ಲಿ ಹಾಗೆ ಒಂದು ಚಿಕ್ಕ ಪೀಕ್ ಇದೆ ಅಂತ ಕೂಡ ಹೇಳಿದ್ರು, ಅದನ್ನು ನೋಡೋಣ ಅಂದ್ಕೊಂಡಿದ್ದೀವಿ. ಅಷ್ಟರಲ್ಲಿ ಈ ಅವಾರ ಹೋಮ್ ಸ್ಟೇನಲ್ಲಿ ಇನ್ನೊಂದು ಅಕಾಮಿಡೇಷನ್ ಇದೆ, ಆ ಒಂದು ರೂಮ್ ಕೂಡ ತೋರಿಸ್ತೀನಿ, ಬನ್ನಿ. ಇವಾಗ ನಾನಿರುವಂಥದ್ದು ದ ಬ್ರೂಡ್. ಇಲ್ಲಿ 8 ರಿಂದ 12 ಜನ ಅಕಾಮಿಡೇಟ್ ಮಾಡ್ಬೋದು. ನೋಡ್ಬೋದು ಇಲ್ಲಿ 3 ಕ್ವೀನ್ ಸೈಜ್ ಬೆಡ್ಗಳನ್ನ ಇಟ್ಟಿದ್ದಾರೆ, ಒಂದು ಕಬೋರ್ಡ್ ಕೂಡ ಇದೆ. ಆ್ಯಕ್ಚುಲಿ 2 ವಾರ್ಡ್ರೂಬ್ಗಳಿದ್ದಾವೆ. ಸೊ ಆ ಕಡೆ ಒಂದಿದೆ ಮತ್ತು ಈ ಕಡೆ ಕೂಡ ಒಂದಿದೆ. ಮತ್ತು ಇಲ್ಲಿ 2 ಸೆಪ್ರೇಟ್ ವಾಶ್ರೂಮ್ಸ್ಗಳಿದ್ದಾವೆ. ನಾನು ಆಗಲೇ ಹೇಳಿದೆ ನಿಮಗೆ, ಇದು 8 ರಿಂದ 10 ಜನ ಅಕಾಮಿಡೇಟ್ ಆಗ್ಬೋದಾದಂಥ ಒಂದು ರೂಮ್, ದ ಬ್ರೂಡ್. ನಾವಿದ್ದು ದ ಆಫ್ ಸ್ಪ್ರಿಂಗ್, ದ ಬ್ರೂಡ್, ಕಿಂಡ್ರೆಡ್ ಮತ್ತೆ ದ ವೈಬ್ ಅಂತ. ಅಟಿಕ್ ಇದೆ, ಅಂದರೆ ಅಟ್ಟ ಇದೆ. ಸೊ ಆಲ್ಮೋಸ್ಟ್ 8 to 10 ಪೀಪಲ್ ಆರಾಮಾಗಿ ಈ ಒಂದು ಬ್ರೂಡಲ್ಲಿ ಅಕಾಮಿಡೇಟ್ ಆಗ್ಬೋದು. ಇವಾಗ ಬ್ರೇಕ್ಫಾಸ್ಟ್ ಟೈಮ್. ಬ್ರೇಕ್ಫಾಸ್ಟ್ಗೆ ನಾನು ಬ್ರೆಡ್ ಆಮ್ಲೆಟ್ ಮತ್ತು ಆಲೂ ಪರೋಟ ಹೇಳಿದ್ದೆ. ಇಲ್ಲಿ ನೀವು ಬ್ರೇಕ್ಫಾಸ್ಟ್, ಲಂಚ್ ಮತ್ತು ಡಿನ್ನರ್ಗೆ ಇಲ್ಲಿನ ಕ್ವಿಝಿನ್ ಆಗಿರೋದ್ರಿಂದ ಮಲೆನಾಡು ಕ್ವಿಝಿನಲ್ಲಿ ನಿಮಗೆ ಏನು ಬೇಕು ಅಂತ ಅವ್ರ ಹತ್ರ ಕೇಳಿ ಅದನ್ನು ನೀವು ಮಾಡಿಸ್ಕೋಬೋದು. ಲಿಮಿಟೆಡಾಗಿ ಮಾಡ್ತಾರೆ, ಎಷ್ಟು ಜನ ಇರ್ತೀರ ಅಷ್ಟು ಜನಕ್ಕೇ ಮಾಡ್ತಾರೆ. ಸೊ ಅದರಿಂದ ಫುಡ್ ವೇಸ್ಟೇಜ್ ಕೂಡ ಆಗೋಲ್ಲ. ಸೊ ನಿಮಗೇನು ಬೇಕು, ಅವ್ರ ಹತ್ರ ಏನೆಲ್ಲ ಆಪ್ಷನ್ಸ್ ಇದೆ ಅದನ್ನು ನೀವು ಕೇಳಿ ನೀವಿಲ್ಲಿ ಲಂಚ್, ಡಿನ್ನರ್ ಮತ್ತು ಬ್ರೇಕ್ಫಾಸ್ಟ್ನ ಆರ್ಡರ್ ಮಾಡ್ಕೋಬೋದು. ಸೊ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ನಾನು ಅವಾಗಲೇ ಹೇಳಿದೆ ಬೆಟ್ಟದ ಭೈರವೇಶ್ವರ ಹೋಗೋಣ ಅಂತ, ಅಲ್ಲಿಗೆ ಹೋಗೋಣ ಬನ್ನಿ. ಇದಿಷ್ಟು ಆಗಿತ್ತು ಈ ಒಂದು ಅವಾರ ಹೋಮ್ ಸ್ಟೇನ ಜರ್ನಿ. ನಿಮಗೆ ಈ ವಿಡಿಯೋ ಎಷ್ಟಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅವಾರ ಹೋಮ್ ಸ್ಟೇನಲ್ಲಿ ಯಾವ್ಯಾವ ರೀತಿ ಅಕಾಮಿಡೇಷನ್ ಇದೆ ಮತ್ತು ಇಲ್ಲಿ ಬಂದರೆ ನೀವು ಹೇಗೆ ಆರಾಮಾಗಿ ರಿಲ್ಯಾಕ್ಸ್ ಮಾಡಿಕೊಂಡು ಇಲ್ಲಿನ ನೇಚರಿಸ್ಟಿಕ್ ಫೀಲ್ನ ಎಂಜಾಯ್ ಮಾಡ್ಬೋದು ಅಂತ ನಾನು ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ. ಇಷ್ಟ ಆಗಿದ್ರೆ ಒಂದು ಲೈಕ್ ಬರಲಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನೀವು ಕೂಡ ಈ ರೀತಿ ಬಂದು ಆರಾಮಾಗಿ ರಿಲ್ಯಾಕ್ಸ್ ಮಾಡಿಕೊಂಡು ನಿಮ್ಮ ಒಂದು ಗೆಡವೆನ ಎಂಜಾಯ್ ಮಾಡ್ಬೋದು. ನೀವು ಕೂಡ ಈ ಒಂದು ಅವಾರ ಹೋಮ್ ಸ್ಟೇಗೆ ವಿಸಿಟ್ ಮಾಡಬೇಕು ಅಂತ ಅನ್ಕೊಂಡ್ರೆ ಇವರ ಬುಕಿಂಗ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಅವಾರ ಹೋಮ್ ಸ್ಟೇನಲ್ಲಿ ಯಾವ್ಯಾವ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಅಕಾಮಿಡೇಷನ್ಸ್ ಇದೆ ಅಂತ ಕೂಡ ಕೊಟ್ಟಿದ್ದೀನಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಗ್ರೂಪ್ ಆಗಿ ಬಂದು ಇಲ್ಲಿ ಮಸ್ತ್ ಮಜಾ ಮಾಡ್ಬೋದು. ಡೆಫಿನೆಟ್ ಆಗಿ ಅವಾರ ಹೋಮ್ ಸ್ಟೇಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ನಾನಿಲ್ಲಿಗೆ ಸೈನ್ ಆಫ್ ಮಾಡ್ತಿದ್ದೀನಿ. ಮತ್ತೊಂದು ವಿಡಿಯೋ ಒಂದಿಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.